ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಬೆಂಗಳೂರು ಸೇರಿದಂತೆ ಒಟ್ಟು 8 ಸ್ಥಳಗಳಲ್ಲಿ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ, ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಅಕ್ರಮವಾಗಿ ಹಣ ವರ್ಗಾವಣೆ ಆರೋಪದಲ್ಲಿ ಈ ದಾಳಿಯನ್ನ ಮಾಡಲಾಗಿದೆ. ಐಸಿಸ್ಗೆ ಯುವಕರನ್ನ ಸೆಳೆಯೋದಕ್ಕೆ ಆರ್ಥಿಕವಾಗಿ ನೆರವನ್ನ ಕೊಡ್ತಾ ಇದ್ರು ಅಂತ ಹೇಳಿ ಆರೋಪಗಳು ಕೇಳಿಬಂದಿತ್ತು. ಅಕ್ರಮವಾಗಿ ಹಣ ಸಂಗ್ರಹದ ಆರೋಪದ ಅಡಿಯಲ್ಲಿ ಖಚಿತ ಮಾಹಿತಿ ಮೇರೆಗೆ ಇಡಿ ಅಧಿಕಾರಿಗಳು ಬೆಂಗಳೂರು ಸೇರಿದಂಗೆ ಒಟ್ಟು 8 ಸ್ಥಳಗಳಲ್ಲಿ ದಾಳಿಯನ್ನ ಮಾಡಿದ್ದಾರೆ, ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಎನ್ಐಎ ದಾಖಲಿಸಿದ ಕೇಸ್ಗಳ ಆಧಾರದ ಮೇಲೆ ತನಿಖೆ ಆಗಿದೆ. ಅಂದ್ರೆ ಈ ದಾಳಿನೂ ಕೂಡ ಅದರ ಬೇಸಿಸ್ ಮೇಲೆ ಆಗಿರೋದು. ಐಸಿಸ್ ಜೊತೆ ಗುರುತಿಸಿಕೊಂಡಿದ್ದ 5 ವ್ಯಕ್ತಿತ್ವ ವಿಕಸನ ಕಾರ್ಯಾಗಾರದ ಹೆಸರಲ್ಲಿ ಸಂಚನ್ನ ರೂಪಿಸಿದ್ರು. ಸರಿಯಾಗಿ ಯುವಕರ ಪ್ರಯಾಣಕ್ಕೆ ನೆರವನ್ನು ಕೊಟ್ಟಿದ್ರಂತೆ. ಬೆಂಗಳೂರಿನ ವಸಂತ ನಗರದಲ್ಲಿ ದಾಳಿಯನ್ನ ಮಾಡಲಾಗಿದೆ. ಟ್ರಸ್ಟ್ಗಳು ಮತ್ತೆ ವೈಯಕ್ತಿಕ ಹಣಕಾಸು ಸಂಗ್ರಹದ ಆರೋಪ ಕೇಳಿಬಂದಿದೆ. ಮತ್ತೆ ಜಾಲತಾಣದ ಮುಖೇನ ಐಸಿಸ್ ಸಿದ್ಧಾಂತದ ಪ್ರಚಾರವನ್ನ ಮಾಡ್ತಾ ಇದ್ರಂತೆ. ಇವರ ವಿರುದ್ಧ ಎನ್ಐಎ ಚಾರ್ಜ್ ಶೀಟ್ ಅನ್ನ ಮಾಡಿತ್ತು. ಎಲ್ಲ ಮಾಹಿತಿ ಆಧಾರದ ಮೇಲೆ ಇಡಿ ಅಧಿಕಾರಿಗಳು ಈಗ ದಾಳಿಯನ್ನ ಮಾಡಿದ್ದಾರೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮುನಿರಾಜು. ಈಗ ಎನ್ಐಎ ಚಾರ್ಜ್ ಶೀಟ್ ಅಲ್ಲಿ ಏನೆಲ್ಲ ಮೆನ್ಷನ್ ಮಾಡಿತ್ತು, ಯಾವೆಲ್ಲ ಆರೋಪಗಳ ಮೇಲೆ ಖಚಿತ ಮಾಹಿತಿ ಮೇರೆಗೆ ಇಡಿ ಅಧಿಕಾರಿಗಳಲ್ಲಿ ದಾಳಿ ಮಾಡಿರೋದು, ಬೆಂಗಳೂರಲ್ಲಿ ಎಲ್ಲೆಲ್ಲಿ ರೇಡ್ ಆಗಿದೆ? ಶರ್ಮಿತಾ, ಏನು 4 ವರ್ಷಗಳಿಂದ ಎನ್ಐಎ ಅಧಿಕಾರಿಗಳು ಕೂಡ ಒಂದು ಕೇಸನ್ನ ದಾಖಲು ಮಾಡಿ ತನಿಖೆಯನ್ನ ಮಾಡಿದ್ರು. ಏನು ಐಸಿಸ್ ಉಗ್ರ ಸಂಘಟನೆಗೆ ಜೊತೆ ಗುರುತಿಸಿಕೊಂಡಿದ್ದಂಥವ್ರನ್ನ ಮೇಲೆ ಒಂದು ಎನ್ಐಎ ಕೂಡ ತನಿಖೆಯನ್ನು ಮಾಡಿ ಚಾರ್ಜ್ ಶೀಟ್ ಕೂಡ ಮಾಡಿತ್ತು. ಆದ್ರೆ ಈ ಒಂದು ಸಂದರ್ಭದಲ್ಲಿ ಏನು ಯುವಕರನ್ನ ಸೆಳೆದು ಅವರನ್ನ ಸಿರಿಯಾಗೆ ಕಳಿಸ್ಕೊಡಂತ ಒಂದು ಕೆಲಸ ಏನಾಗಿತ್ತು, ಅದಕ್ಕೆ ಹಣಕಾಸನ್ನ ಸಂಗ್ರಹ ಮಾಡಿದ್ದಾರೆ ಅನ್ನೋದು ಆರೋಪ ಕೂಡ ಕೇಳಿ ಬಂದಿತ್ತು. ಇದೇ ವಿಚಾರವಾಗಿ ಈಗ ಇಡಿ ಅಧಿಕಾರಿಗಳು ಕೂಡ ಬೆಂಗಳೂರಿನ 8 ಕಡೆಗಳಲ್ಲಿ ದಾಳಿಯನ್ನ ಮಾಡಿ ಶೋಧವನ್ನ ಕೂಡ ಮಾಡ್ತಾ ಇದ್ದಾರೆ. ಬೆಂಗಳೂರಿನಲ್ಲಿರುವಂತಹ 2 ಸಂಸ್ಥೆಗಳಿಗೆ ಸೇರಿದ 8 ಕಡೆಗಳಲ್ಲಿ ಒಂದು ರೈಡ್ ಕೂಡ ಆಗಿದ್ದು, ಈಗಾಗಲೇ ಎಲ್ಲ ಕಡೆ ಒಂದು ಇಡಿ ಅಧಿಕಾರಿಗಳು ಶೋಧವನ್ನು ಮಾಡಿ ಒಂದು ಹಣಕಾಸು ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮತ್ತೆ ಕಡತಗಳನ್ನ ಪರಿಶೀಲನೆ ಮಾಡುವಂತ ಕೆಲಸ ಕೂಡ ಈಗ ನಡೀತಾ ಇದೆ. ಯಾಕಂದ್ರೆ ಯುವಕರನ್ನ ಸೆಳೆದು ಅವರನ್ನ ಸಿರಿಯಾಗಿ ಕಳಿಸ್ಕೊಡುವಂತ ಕೆಲಸ ಏನ್ ನಡೀತಾ ಇತ್ತು, ಇದಕ್ಕೋಸ್ಕರ ಹಣಕಾಸು ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇದ್ರು. ಏನು ಬೇರೆ ಬೇರೆ ವೈಯಕ್ತಿಕ ವ್ಯಕ್ತಿಗಳಿರ್ಬೋದು ಮತ್ತೆ ಟ್ರಸ್ಟ್ಗಳಿರ್ಬೋದು ಮತ್ತೆ ಬೇರೆ ಸಂಸ್ಥೆಗಳಿಂದ ಹಣಕಾಸನ್ನ ಸಂಗ್ರಹ ಮಾಡಿ ಅದನ್ನ ಅಕ್ರಮವಾಗಿ ಏನು ಅವರಿಗೆ ನೆರವು ಕೊಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ರು. ಮತ್ತೆ ಸಾಮಾಜಿಕ ಜಾಲತಾಣದಲ್ಲಿ ಐಸಿಸ್ ಸಿದ್ಧಾಂತಗಳನ್ನ ಪ್ರಚಾರ ಪಡಿಸುವಂತ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಎನ್ಐಎ ಅಧಿಕಾರಿಗಳು ಕೂಡ ತನಿಖೆಯನ್ನ ಮಾಡಿ ಚಾರ್ಜ್ ಶೀಟ್ ಅನ್ನು ಕೂಡ ಮಾಡಿರ್ತಾರೆ. 5 ಆರೋಪಿಗಳ ಮೇಲೆ ಒಂದು ಚಾರ್ಜ್ ಶೀಟ್ ಕೂಡ ಆಗಿರುತ್ತೆ. ನಂತರ ಇದರಲ್ಲಿ ಹಣಕಾಸು ವ್ಯವಹಾರ ಮತ್ತೆ ಅಕ್ರಮ ಹಣ ವರ್ಗಾವಣೆ ವಿಚಾರ ಕೂಡ ಬೆಳಕಿಗೆ ಬಂದಿದ್ರಿಂದ ಇಡಿ ಅಧಿಕಾರಿಗಳು ಕೂಡ ಇದನ್ನ ಗಂಭೀರವಾಗಿ ಪರಿಗಣಿಸಿ ಅವರು ಕೂಡ ಈ ಒಂದು ಕೇಸನ್ನ ಟೇಕ್ ಓವರ್ ಮಾಡ್ತಾರೆ. ಬಳಿಕ ಈ ಒಂದು ಹಣಕಾಸು ಸಂಗ್ರಹ ಯಾವ ರೀತಿಯಾಗಿತ್ತು ಮತ್ತೆ ವಿದೇಶಕ್ಕೆ ಸಾಗಾಟದ ಬಗ್ಗೆ ಕೂಡ ತನಿಖೆ ಮಾಡುವಂತ ಸಲುವಾಗಿ ಈ ಒಂದು ರೈಡ್ ಕೂಡ ಆಗಿದೆ. ಶರ್ಮಿತಾ.